ಸೊ ನಾನು ಯಾಕೆ ಇಷ್ಟು ದಿನ ವಿಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ, ನನ್ನ ಫೋನ್ಗೆ ಏನಾಯಿತು, ಯಾಕಾಯಿತು, ಹೆಂಗಾಯಿತು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನೆಲ್ಲ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಹತ್ರ ಮೊದಲದಾಗಿ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿ 2 ವೀಕ್ ಆಗಿದೆ. 2 ವೀಕಿಂದ ನಾನು ವಿಡಿಯೋಸ್ನೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದು ಏನಾಯ್ತಪ್ಪ ಅಂತ ಅಂದರೆ, ನಾನು ಫಸ್ಟ್ ಎಲ್ಲ ವರ್ಕ್ ಮಾಡ್ತಾ ಇದ್ನಲ್ಲ ಫ್ರೆಂಡ್ಸ್, ಆವಾಗ ನಾನು ಈ ಫೋನ್ ತೊಗೊಂಡಿದ್ದು ಆಗಲೇ 5 ವರ್ಷನೋ 6 ವರ್ಷನೋ ಆಗಿದೆ ಈ ಫೋನ್ ತೊಗೊಂಡು. ಈ ಫೋನಲ್ಲೇ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಓಪನ್ ಮಾಡಿದ್ದು ಈ ಫೋನಲ್ಲೇ. ಮಾಡ್ತಾ ಇರಬೇಕಾದ್ರೆ ವಿಡಿಯೋ ಶೂಟ್ ಮಾಡ್ತಾ ಇರಬೇಕಾದ್ರೆ ಇದು ಮಿಸ್ ಆಗಿ ಗ್ಲಾಸ್ ಒಡೆದೋಯ್ತು. ಗ್ಲಾಸ್ ಒಡೆದೋಗಿ ನನಗೆ ವಿಡಿಯೋ ಶೂಟ್ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಗ್ಲಾಸ್ ಹಾಕ್ಸ್ದೆ, ಬಟ್ ಆದ್ರೂ ನನಗೆ ಅದು ವಿಡಿಯೋ ಕ್ಲಾರಿಟಿ ಅಷ್ಟೇನು ಬ್ಲರ್ ಆಗಿ ಬರ್ತಾಯಿತ್ತು. ಅಷ್ಟೊಂದೇನು ಕ್ಲಾರಿಟಿ ಬರ್ತಾ ಇರಲಿಲ್ಲ. ಸೊ ನನಗಂತೂ ತುಂಬಾ ಬೇಜಾರಾಯಿತು ಫ್ರೆಂಡ್. ನನಗೆ ಯೂಟ್ಯೂಬಲ್ಲಿ ಡೈಲಿ ವಿಡಿಯೋ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಹೀಗಾಗೋಯ್ತಲ್ಲ ಅಂತ ತುಂಬ ಬೇಜಾರಾಯಿತು. ಹಾಗೆ ಇರಬೇಕಾದ್ರೆ ನಾನು ಟೈಲರಿಂಗಲ್ಲಿ 5,000 ರೂಪಾಯಿ ಸೇವ್ ಮಾಡಿಟ್ಕೊಂಡಿದ್ದೆ ಅಷ್ಟೇ. 5,000 ರೂಪಾಯಿಗೆಲ್ಲ ಫೋನ್ ಬರಲ್ಲ. ಆವಾಗಲೇ ಇದು 10,000 ಇದ್ದಿದ್ದು ನಾನು ವರ್ಕ್ ಮಾಡಬೇಕಾದ್ರೇ. ಇವಾಗ 5,000ಕ್ಕೆ ಏನು ಮಾಡೋದು ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ವಿಡಿಯೋಸ್ ಎಲ್ಲ ಶೂಟ್ ಮಾಡೋಕ್ಕಾಗಲ್ವಲ್ಲ ಅಂತನ. ನಾನು ಮುಂಚೆ ಎಲ್ಲ ಔಟ್ಸೈಡ್ ವರ್ಕ್ ಮಾಡ್ತಾ ಇದ್ದಿದ್ದಲ್ವ. ನಾನು ಟೈಲರಿಂಗ್ ಎಲ್ಲ ನಾನು ಮಾಡ್ತಾ ಇರಲಿಲ್ಲ, ನಂಗೆ ಗೊತ್ತೂ ಇರಲಿಲ್ಲ ಅಷ್ಟಾಗಿ. ಸೊ ನಾನು ಏನು ಮಾಡಿದೆ ಅಂತ ಅಂದರೆ, ಅವಾಗ ತೊಗೊಂಡಿದ್ದು ಮೊಬೈಲ್ ವರ್ಕಿಂಗ್ ಮಾಡಬೇಕಾದ್ರೇ. ಸೊ ಇವಾಗ ನನಗೆ ಅಷ್ಟೊಂದು ಅಮೌಂಟೆಲ್ಲ ಎಲ್ಲಿ ಅಂದ್ಬಿಟ್ಟು ನಂಗೆ ತುಂಬಾ ಬೇಜಾರಾಗಿತ್ತು. ಟೈಲರಿಂಗಲ್ಲಿ ಅಷ್ಟೊಂದೆಲ್ಲ ಸೇವ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನನಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾಪುನ ನೋಡಿಕೊಂಡು ಮತ್ತು ನನಗೆ ಕಸ್ಟಮರ್ದು ಅವ್ರು ಹೇಳಿದ ಟೈಮ್ಗೆ ನಾನು ಸ್ಟಿಚ್ ಮಾಡಿ ಕೊಡೋದಕ್ಕಾಗಲ್ಲ. ಸೊ ಹಂಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಇಸ್ಕೊತೀನಿ ಅಷ್ಟೇ, ಜಾಸ್ತಿ ಎಲ್ಲ ಇಸ್ಕೊಳಕ್ಕಾಗಲ್ಲ. ಇಸ್ಕೊಂಡ್ರೆ ಅವ್ರು ಹೇಳಿದ ಟೈಮಿಗೆ ಕೊಡಬೇಕಲ್ವಾ. ಇವಾಗ ಹಬ್ಬಗಳು ಬರ್ತಿರ್ತವೆ, ನನಗೆ ಎಲ್ಲ ಅದು ಇದು ಕೆಲಸಗಳು ಇದ್ದೇ ಇರ್ತವೆ ಮನೇಲಿ. ಗೊತ್ತೇ ಇರುತ್ತೆ ಮನೇಲಿ ಮಗು ಇದ್ದರೆ ಎಷ್ಟು ಕೆಲಸ ಇರುತ್ತೆ ಅಂತ ನಿಮಗೇನೆ. ಸೊ ಹಂಗಾಗಿ ನನಗೆ ಏನು ಮಾಡೋದು ಅಂತ ತುಂಬಾ ಬೇಜಾರಾಗಿತ್ತು. 5,000 ರೂಪಾಯಿ ಅಷ್ಟೇ ನನ್ನ ಹತ್ರ ಇದ್ದಿದ್ದು, ನಾನು ಸೇವ್ ಮಾಡಿ ಇಟ್ಕೊಂಡಿದ್ದು. ಇವಾಗ ನಮ್ಮ ಹಸ್ಬೆಂಡ್ನ ಕೇಳಿದ್ರೆ ಇನ್ನು ಕ್ಯಾಮ್ರಾ ಅಷ್ಟೇ ಅಲ್ಲ ಒಡೆದೋಗಿರೋದು, ನೋ ಪ್ರಾಬ್ಲಮ್ ಬಿಡು, ಏನಾಗಲ್ಲ, ಅದೆಷ್ಟು ದಿನ ಬರುತ್ತೋ ಅಷ್ಟು ದಿನ ಯೂಸ್ ಮಾಡು, ಆಮೇಲೆ ತೊಗೊಳೋಣ ಅಂತ ಹೇಳ್ತಾರೆ. ಏನು ಮಾಡೋದು ಇವಾಗ, ವಿಡಿಯೋಸ್ ಎಲ್ಲ ಶೂಟ್ ಮಾಡೋಕ್ಕಾಗಲ್ವಲ್ಲ ಅಂತ ತುಂಬಾ ಬೇಜಾರಾಗಿತ್ತು. ಹೇಳಿದೆ. ಆಮೇಲೆ ನಮ್ಮ ಹಸ್ಬೆಂಡಿಗೆ ಗೊತ್ತಿರಲಿಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ. ಯಾಕೆ ಈ ಸಣ್ಣ ಪುಟ್ಟದಷ್ಟೇ ತಗೋಬೋದು. ನಾನು ಏನು ಮಾಡ್ತೀನಿ ಅದನ್ನು ಯೂಟ್ಯೂಬಲ್ಲಿ ಸ್ವಲ್ಪ ವಿಡಿಯೋಸ್ ಎಲ್ಲ ಹಾಕಿ ಅದರಲ್ಲಿ ಬರೋ ಅಮೌಂಟಿಂದ ನಾನು ಸ್ಟಾರ್ಟಿಂಗ್ ತೊಗೊಂಡಿದ್ದು ಒಂದು ಮೈಕ್ ಅಷ್ಟೇ. ಯಾಕೆಂದರೆ ನನ್ನ ವಾಯ್ಸ್ ಅಷ್ಟೊಂದು ನಿಮಗೆಲ್ಲ ಸರಿಯಾಗಿ ಕೇಳಿಸಲ್ವಲ್ಲ ಅಂತ ಹೇಳಿ ಇದೊಂದು ಮೈಕು ಮೀಶೋದಲ್ಲಿ 250 ಕೊಟ್ಟು ತೊಗೊಂಡಿದ್ದು ಅಷ್ಟೇ. 250 ಕೊಟ್ಟು ಇದೊಂದು ಮೈಕ್ ತೊಗೊಂಡೆ. ಅದು ಬಿಟ್ಟರೆ ಮತ್ತು ಈ ಮೊಬೈಲು ಇಷ್ಟು ಬಿಟ್ಟರೆ ನನ್ನ ಹತ್ರ ಎಕ್ಸ್ಟ್ರಾ ಕ್ಯಾಮ್ರಾ ಆಗಲಿ ಅಥವಾ ಇನ್ನೊಂದು ಫೋನ್ ಆಗಲಿ ಅಥವಾ ಇನ್ನೊಂದು ಲ್ಯಾಪ್ಟಾಪ್ ಆಗಲಿ ಆ ಥರದ್ದೆಲ್ಲ ನನ್ನ ಹತ್ರ ಏನೂ ಇರಲಿಲ್ಲ. ಸೊ ಹಂಗಾಗಿ ಇದೊಂದು ಮೊಬೈಲಿಂದಲೇ ಸ್ಟಾರ್ಟ್ ಮಾಡಬಾರ್ದಾಗಿತ್ತೇನೋ ಅಂತ ತುಂಬ ಬೇಜಾರಾಗಿತ್ತು. ಸೊ ಏನು ಮಾಡೋದು ಅಂದ್ಬಿಟ್ಟು ಆಮೇಲೆ ಹೇಳಿದೆ ನಮ್ಮ ಮನೆಯವ್ರ ಹತ್ರ, ನಮ್ಮ ಹಸ್ಬೆಂಡ್ ಹತ್ರ, ಈ ಥರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಬೇಕಿತ್ತು, ಇದರಲ್ಲಿ ಶೂಟ್ ಮಾಡೋಕ್ಕಾಗಲ್ವಲ್ಲ ಅಂತನ. ಸರಿ ಅಂದ್ಬಿಟ್ಟು
ಹೋದ್ವಿ ಹ್ಞೂ ಸರಿ ಕೊಡಿಸ್ತೀನಿ ಅಂದ್ಬಿಟ್ಟು ಹೇಳಿದ್ರು. ಹೋದ್ವಿ ಅಲ್ಲೋದ್ರೆ ಇದೇ ಮೊಬೈಲ್ 15,000 ಹೇಳಿದ್ರು. ಯಾವುದು ಅಂದರೆ ವಿವೋ Y19s 15,000 ಇವಾಗ ಈ ಮೊಬೈಲು. ಇನ್ನು 10,000 ನಮ್ಮ ಹಸ್ಬೆಂಡ್ ಹಾಕ್ಬಿಟ್ಟು ಪಾಪ ಅವರೇ 10,000 ಹಾಕ್ಬಿಟ್ಟು ಕೊಡಿಸಿದ್ರು. ಸೊ ಅದೇ ಮೊಬೈಲಲ್ಲಿ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಮುಂದೆ ಏನಾದರೂ ಒಂದೊಂದು ಸತಿ ವಿಡಿಯೋ ಮಿಸ್ ಆದರೆ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಇನ್ಮೇಲೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ನಾನು ಯಾವುದೇ ಥರ ಟ್ರೈನಿಂಗ್ ಹೊರ್ಗಡೆ ಹೋಗಿ ಟೈಲರ್ ಟ್ರೈನಿಂಗ್ ಎಲ್ಲ ತೊಗೊಂಡು ಕಲ್ತಿರಲಿಲ್ಲ ನಾನು. ಮನೆಯಲ್ಲೇ ನಾನು ವರ್ಕ್ ಮಾಡಬೇಕಾದ್ರೇ ಮೊಬೈಲ್ ಹೆಂಗೆ ತೊಗೊಂಡ್ನೋ ಅದೇ ಥರ ನಂಗೆ ಟಾಪ್ ಎಲ್ಲ ಸ್ಟಿಚ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮಿಷಿನ್ ತೊಗೊಂಡಿದ್ದೆ. ಈ ಮಿಷಿನ್ ನಾನು ಇದು ಆವಾಗ ಇದು 11,000 ಆಗಿತ್ತು ಈ ಮಿಷಿನ್ನು. ಆವಾಗ ತೊಗೊಂಡಿದ್ದಷ್ಟೇ. ನಂಗೆ ಅದ್ರ ಟೈಲರಿಂಗ್ ಬಗ್ಗೆ ಎಲ್ಲ ನನಗೇನು ಅಷ್ಟಾಗಿ ಗೊತ್ತಿರಲಿಲ್ಲ. ಸೊ ಪಾಪು ಆದಮೇಲೆ ಮನೇಲಿ ಏನಾದ್ರು ಮಾಡಬೇಕಲ್ಲ. ಆವಾಗ ಅಂದರೆ ಸ್ಯಾಲ್ರಿ ತೊಗೊತಾ ಇದ್ವಿ ಮಂತ್ಲಿ 15,000 20,000 ಆ ಥರ ಎಲ್ಲ ತೊಗೊತಾ ಇದ್ವಿ. ಇವಾಗ ಬರೀ ಕೈಯಲ್ಲಿ ಏನು ಅಂದ್ರೂ ಇವಾಗ ಅವ್ರನ್ನ ಕೇಳಬೇಕಲ್ಲ, ಯಾರನ್ನ ನಮ್ಮ ಹಸ್ಬೆಂಡ್ ಕೇಳಬೇಕಲ್ಲ ಅಂತ ಹೇಳ್ಬಿಟ್ಟು ತುಂಬಾ